9ನೇ ತಾರೀಕು ಸುಮಾರು 11:30 ಗಂಟೆ ಸಮಯದಲ್ಲಿ ನಮ್ಮ ಇಂಡಿ ಪಂಪ್ ಹತ್ತಿರದಲ್ಲಿರುವಂತ ಒಂದು ಅಂಬೇಡ್ಕರ್ ಗ್ರೌಂಡ್ ಅಲ್ಲಿ ಒಬ್ಳು ಮಹಿಳೆ, ಸುಮಾರು 35 ವರ್ಷ ವಯಸ್ಸಿನ ಮಹಿಳೆ ಒಬ್ಬಳನ್ನ ಇಬ್ರು ವ್ಯಕ್ತಿಗಳು ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಆಟೋದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಜೊತೆ ಅನುಚಿತವಾಗಿ ವರ್ತನೆ ಮಾಡಿ, ಮತ್ತೆ ಆಕೆ ಜೊತೆ ದೈಹಿಕ ಸಂಪರ್ಕ ಬೆಳೆಸಿ, ಆಮೇಲೆ ಆಕೆಗೆ ಸ್ವಲ್ಪ ಮದ್ಯಪಾನ ಎಲ್ಲ ಮಾಡಿಸಿ, ಆಮೇಲೆ ಒಂದೆರಡು ವಿಡಿಯೋಗಳನ್ನ ಫೋಟೋಗಳನ್ನ ಮಾಡ್ಕೊಂಡ್ಬಿಟ್ಟು ಅವಳನ್ನ ಮತ್ತೆ ಕರ್ಕೊಂಡ್ಬಂದು ಅಂಬೇಡ್ಕರ್ ಗ್ರೌಂಡಿಗೆ ಬಿಟ್ಟಿದೀವಿ ಅಂತ ಆರೋಪಿಗಳು ಹೇಳ್ತಾರೆ. ಸೊ ಈ ವಿಡಿಯೋ ಮತ್ತೆ ಫೋಟೋ ನಮಗೆ ಕೆಲವು ಸಾರ್ವಜನಿಕರು ಕೊಟ್ಟಂತ ಹಿನ್ನೆಲೆಯಲ್ಲಿ ಆ ಹೆಣ್ಮಗಳು ಯಾರು ಅಂತ ಫೈಂಡ್ ಔಟ್ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಇನಿಷಿಯಲಿ ಆಕೆದು ಹೆಸರು ಏನೂ ಗೊತ್ತಿರಲಿಲ್ಲ. ನಂತರದಲ್ಲಿ ಆಕೆ ನಮಗೆ ಇಲ್ಲಿ ಹುಬ್ಬಳ್ಳಿ ಸಿಟಿಲೇ ಸಿಗ್ತಾಳೆ. ಆಕೆದು ಪೂರ್ವಾಪರ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಕಳೆದ 1-1.5 ತಿಂಗಳಿಂದ ಹುಬ್ಬಳ್ಳಿ ನಗರದ ಬೇರೆ ಬೇರೆ ಭಾಗಗಳಲ್ಲಿ ದೇವಸ್ಥಾನಗಳ ಹತ್ರ ಅಲ್ಲಿ ಇಲ್ಲಿ ಇರ್ತಿದ್ಲು ಅನ್ನುವಂಥದ್ದು, ಸಿದ್ಧಾರೂಢ ಮಠದಲ್ಲಿ ಊಟ ಮಾಡ್ಕೊಂಡು ಇರ್ತಿದ್ಲು ಅನ್ನುವಂಥದ್ದು ನಮಗೆ ತಿಳಿದು ಬಂದಿದೆ. ಅದರ ಹಿನ್ನೆಲೆಯಲ್ಲಿ ನಾವು ಪ್ರಾಥಮಿಕವಾಗಿ ಲೇಡಿ ಯಾರು ಅಂತ ಗೊತ್ತಿಲ್ದಿರೋಂಥ ಸಂದರ್ಭದಲ್ಲಿ ಒಂದು ಸೋಮೋಟೋ ಕೇಸ್ ತಗೊಳ್ಳಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೆ. ಆದರೆ ಅಷ್ಟೊತ್ತಿಗೆ ಆ ಲೇಡಿ ಸಿಕ್ಕ ಹಿನ್ನೆಲೆಯಲ್ಲಿ ಆಕೆ ಕಂಪ್ಲೇಂಟ್ ಮೇಲೆ ಇಬ್ರು ನನಗೆ ಇಲ್ಲಿ ಅಂಬೇಡ್ಕರ್ ಗ್ರೌಂಡ್ ಇಂದ ಕರ್ಕೊಂಡೋಗಿ ನನ್ನ ಜೊತೆ ಇದ್ದಂಥದ್ದು ವಿಡಿಯೋ ಫೋಟೋ ಎಲ್ಲ ಮಾಡ್ಕೊಂಡಿದ್ದಾರೆ, ಮತ್ತೆ ದೈಹಿಕ ಸಂಪರ್ಕ ಕೂಡ ನನ್ನ ಜೊತೆ ಬೆಳೆಸಿದ್ರು ಅನ್ನೋದ್ರ ಹಿನ್ನೆಲೆಯಲ್ಲಿ ಒಂದು ಅತ್ಯಾಚಾರ ಪ್ರಕರಣ ಮತ್ತು ಏನು ವಿಡಿಯೋ ಮತ್ತೆ ಫೋಟೋಗಳನ್ನು ಮಾಡಿರುವಂಥದ್ದು, ಕೆಲವರಿಗೆ ವಾಟ್ಸಪ್ ಅಲ್ಲಿ ಶೇರ್ ಮಾಡಿರುವಂಥದ್ದು, ಅದರ ಕಲಂಗಳನ್ನು ಅಳವಡಿಸ್ಕೊಂಡು IT ಆಕ್ಟ್ ಸೇರಿದಂತೆ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ದಾಖಲು ಮಾಡ್ಕೊಂಡು ಆ ಪ್ರಕರಣದ ಪ್ರಮುಖ 3 ಆರೋಪಿಗಳು, ಇಬ್ರು ಯಾರು ಲೇಡಿನ ಕರ್ಕೊಂಡು ಹೋಗಿದ್ರು, ಅದ್ರ ಜೊತೆಗೆ ಇನ್ನೊಬ್ಬ ಆ ವಿಡಿಯೋ ಯಾರು ವಾಟ್ಸಪ್ ಗ್ರೂಪ್ ನಲ್ಲೆಲ್ಲ ವೈರಲ್ ಮಾಡ್ಲಿಕ್ಕೆ ಹಾಕಿದ್ದ, ಈ 3 ಜನ ಒಟ್ಟು ಶಿವಾನಂದ್, ಗಣೇಶ್ ಮತ್ತೆ ಪ್ರದೀಪ್ ಅನ್ನುವಂತ 3 ಜನರನ್ನ ಅರೆಸ್ಟ್ ಮಾಡ್ಕೊಂಡಿದ್ವಿ. ಇವರೆಲ್ಲ ಗೌಂಡಿ ಕೆಲಸ, ಆಟೋ ಡ್ರೈವಿಂಗ್ ಈ ತರ ಕೆಲಸ ಮಾಡ್ತಿದ್ರು ಅನ್ನೋದು ತಿಳಿದು ಬಂದಿದೆ. ಸೊ ಇದೊಂದು ಓಲ್ಡ್ ಹುಬ್ಳಿಲಿ ಪ್ರಕರಣ ನಡೆದಿದ್ದು. ಈ ಪ್ರಕರಣದ ಪ್ರಮುಖ ಇಬ್ರು ಆರೋಪಿಗಳು ಯಾರಿದ್ದಾರೆ, ಶಿವಾನಂದ್ ಇರ್ಬೋದು, ಗಣೇಶ್, ಇವರಿಬ್ಬರನ್ನ ಇಲ್ಲಿ ಸ್ಥಳೀಯರಿಗೆ ಈ ತರ ಮಾಡಿದ್ದಾರೆ, ಇವರು ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಾರೆ ಅನ್ನೋಂತ ವಿಷಯ ಗಮನಕ್ಕೆ ಬಂದ್ಮೇಲೆ ಅದು ಸ್ಥಳೀಯ ಮುಖಂಡ್ರೆ ಅವ್ರನ್ನ ಕರೆಸ್ಕೊಂಡು ಅವರಿಗೆ ಬೈದಂತ ಸಂದರ್ಭದಲ್ಲಿ ಈ ತರ ಕೆಲಸ ಮಾಡೋದ್ರಿಂದ ಸಮಾಜಕ್ಕೆ ಕೆಟ್ಟ ಹೆಸರು ಬರುವಂತದ್ದು, ಅದೊಂದು ಚಿಕ್ಕ ಸಮಾಜ ಅದು. ಸೊ ಸಮಾಜಕ್ಕೆ ಕೆಟ್ಟ ಹೆಸರು ಬರುವಂತದ್ದು, ಮತ್ತೆ ನಾಳೆ ದಿನ ಯಾರು ನಮ್ಮನ್ನ ನಂಬದಿರೋ ರೀತಿ ಆಗೋಗುತ್ತೆ, ನಮ್ಮ ಬಗ್ಗೆ ವ್ಯಥ ತಪ್ಪಾಗಿ ತಿಳ್ಕೊತಾರೆ ಅಂತ ಅವ್ರು ಯಾರಿಬ್ಬರನ್ನ ಹಿಡ್ಕೊಂಡಿದ್ರು ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಹೊಡೆದಿದ್ದಾರೆ. ಅದ್ರದ್ದು ಕೂಡ ಇವನು ಯಾರು ಶಿವಾನಂದ್ ಇದೆ, ನಾನೊಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ನನಗೆ ಹಿಂಗೆ ಇಟ್ಕೊಂಡು ಹೊಡೆದ್ರು ಅಂತಂದು. ಅದು ಕೂಡ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಒಟ್ಟಾರೆಯಾಗಿ ಈ ಒಂದು ಮಹಿಳೆದು ವಿಡಿಯೋ ಫೋಟೋ ಮಾಡ್ಕೊಂಡಿದ್ದಂತ ಪ್ರಕರಣದಲ್ಲಿ ಮತ್ತೆ ಅವಳ ಜೊತೆ ದೈಹಿಕ ಸಂಪರ್ಕ ನಡೆಸಿದ್ರು ಅನ್ನೋದ್ರ ಹಿನ್ನೆಲೆಯಲ್ಲಿ ಒಂದು ಅತ್ಯಾಚಾರ ಪ್ರಕರಣ ಮತ್ತು IT ಆಕ್ಟ್ ಕಲಂ ಅಳವಡಿಸ್ಕೊಂಡು ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ. ಆ ಲೇಡಿ ಏನಿದ್ದಾಳೆ ಆಕೆ ಶಿ ಇಸ್ ಕಂಪ್ಲೀಟ್ಲಿ ಏನು ಬೇರೆ ಫಿಸಿಕಲ್ ಅಥವಾ ಬೇರೆ ಯಾವುದೇ ರೀತಿ ಇಂಜುರೀಸ್ ಆಗಿಲ್ಲ. ಅವ್ರಿಗೆ ಸ್ಟಿಲ್ ಸ್ವಲ್ಪ ಇದನ್ನೆಲ್ಲ ಮೆಡಿಕಲ್ ಚೆಕಪ್ ಎಲ್ಲ ಮಾಡಿಸ್ಲಿಕ್ಕೆ ಅಂತಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀವಿ. ಮತ್ತೆ ಇವರಿಬ್ಬ್ಯಾರು ಆರೋಪಿಗಳಿದ್ದಾರೆ, ಶಿವಾನಂದ್ ಮತ್ತೆ ಗಣೇಶ್, ಮತ್ತೆ ಆ ವಿಡಿಯೋ ವಾಟ್ಸಪ್ ಗ್ರೂಪ್ಗೆ ಕಳಿಸಿದ ಪ್ರದೀಪ್, ಅವ್ರನ್ನ 3 ಜನನ ಅರೆಸ್ಟ್ ಮಾಡಿದ್ದೀವಿ. ಅವ್ರನ್ನ न्यायालय ಮುಂದೆ ಹಾಜರು ಮಾಡಲಾಗಿದೆ. लोकल राजगीर शहर में पहली बार लेडीज के लिए शानदार ड्रेस मटेरियल का एक नए अंदाज में प्लस पॉइंट कट पीस एंड मैचिंग सेंटर का इफ्तिताह हुआ है, जहां पर फैशनेबल ड्रेस मटेरियल्स, बनारसी और सिल्क के डिजाइनर ब्लाउज मटेरियल, प्लेन साड़ीज, प्रिंटेड कॉटन, फैंसी लेजर्स, दुपट्टा, नेट, leggings, dining all materials, door curtains, bedsheets, sofa covers, blankets and etc. प्लस पॉइंट कट पीस एंड मैचिंग सेंटर यादगीर में मिल जाएंगे, जिसका पूरा एड्रेस है प्लस पॉइंट कट पीस एंड मैचिंग सेंटर नियर गांधी चौक अपोजिट अपोलो फार्मेसी गांधी चौक ब्रांच मेन रोड यादगीर. ಶಿವಾನಂದ್ ಮತ್ತೆ ಗಣೇಶ್ ಇವರಿಬ್ಬರು ಏನಿದ್ದಾರೆ, ನಾನು ಹೇಳ್ದಂಗೆ ಇದು ಈ ನಮ್ಮ ಓಲ್ಡ್ ಹುಬ್ಳಿ ಭಾಗದಲ್ಲಿ ಒಂದು ಸ್ಮಾಲ್ ಪಾಕೆಟ್ ಅಲ್ಲಿರುವಂತ ಒಂದು ಚಿಕ್ಕ ಸಮಾಜ ಇದು. ಸೊ ಆ ಸಮಾಜ ಬಹಳ ಕಷ್ಟಪಟ್ಟು ದುಡ್ಕೊಂಡು ತಿನ್ನುವಂತ ಸಮಾಜ. ದಿನ ಬೆಳಗ್ಗೆ ಆದ್ರೆ ಬಹಳ ಕಷ್ಟಪಟ್ಟು ಹೋಗಿ ದುಡಿಮೆ ಮಾಡಿಕೊಂಡು ಮತ್ತೆ ರಾತ್ರಿ ಬಂದು ಮನೆ ಸೇರ್ಕೊಳ್ಳುವಂತ ಸಮಾಜ. ಈ ತರ ಎಲ್ಲ ಕೃತ್ಯಗಳನ್ನ ನಮ್ಮ ಸಮಾಜದವ್ರು ಮಾಡಿದ್ದಾರೆ ಅಂತಂದ್ರೆ ನಾಳೆ ದಿನ ನಮ್ಮ ಸಮಾಜಕ್ಕೆ ಒಂಥರ ಅವಮಾನ ಆಗುತ್ತೆ, ಸಮಾಜದ ಬಗ್ಗೆ ತಪ್ಪು ಭಾವನೆ ಬರುತ್ತೆ ಅಂತಂದು ಹೊಡೆದಂತ ಸಂದರ್ಭದಲ್ಲಿ ಅಲ್ಲಿ ಭಾವನಾತ್ಮಕವಾಗಿ ಕೆಲವರು ಕೂದಲು ತೆಗೆಯೋದು ಅದೆಲ್ಲ ಪ್ರಯತ್ನಗಳು ಮಾಡಿದ್ದಾರೆ. ಅದೊಂದು ಪ್ರಕರಣ ದಾಖಲು ಮಾಡ್ಕೊಂಡಿದೀವಿ.
ಪ್ರಕರಣ ದಾಖಲು ಮಾಡ್ಕೊಂಡು 4 ಜನರನ್ನ ವಶಕ್ಕೆ ಕೂಡ ತಗೊಂಡಿದ್ದೀವಿ. ಯಾವ ಕಲಂಗಳಲ್ಲಿ ಅವ್ರನ್ನ ಅಗತ್ಯ ಕಾನೂನು ಕ್ರಮ ಕೈಗೊಳ್ಬೇಕು ನೋಡ್ಕೊಂಡು ಅಗತ್ಯ ಕ್ರಮ ಕೈಗೊಳ್ತೀವಿ. ನಾನು ಈ ಕುರಿತಾಗಿ ಕಾರ್ಪೊರೇಷನ್ ಕಮಿಷನರ್ ಅವರು ಕೂಡ ಮಾತಾಡಿದ್ದೀನಿ. ಯಾರು ಹೆಣ್ಮಕ್ಳು ಈ ತರ ಸ್ವಲ್ಪ ಶೆಲ್ಟರ್ಲೆಸ್ ಆಗಿ ಈ ದೇವಸ್ಥಾನಗಳಿರ್ಬೋದು, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಈ ತರ ಓಡಾಡ್ತಿರ್ತಾರೆ, ನಿಂತಿರ್ತಾರೆ, ಕೆಲವರು ಅಲ್ಲಲ್ಲೇ ಮಲಗಿರ್ತಾರೆ, ಅಂಥವ್ರ ಬಗ್ಗೆ ಸ್ವಲ್ಪ ಅಗತ್ಯ ಕ್ರಮ ಕೈಗೊಳ್ಬೇಕಾಗತ್ತೆ ಅನ್ನುವಂಥದ್ದು ಲೋಕಲ್ ಕಾರ್ಪೊರೇಷನ್ ಮತ್ತೆ ಕನ್ಸರ್ನ್ಡ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ, ಮುಖ್ಯವಾಗಿ ಮಹಿಳೆಯರು ಮತ್ತು ಮಕ್ಕಳು ಅಕಸ್ಮಾತ್ ಯಾರಾದ್ರೂ ಈ ತರ ಡೆಸ್ಟಿಟ್ಯೂಟ್ಸ್ ರೀತಿಯಲ್ಲಿ ಇದ್ರೆ ಅಂಥವ್ರನ್ನ ಒಂದು ರೆಸ್ಕ್ಯೂ ರಿಹ್ಯಾಬಿಲಿಟೇಷನ್ ಹೋಮ್ಗಳಿಗೆ ಕಳಿಸೋದ್ರ ಕುರಿತಾಗಿ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕ್ರಮ ಕೈಗೊಳ್ಳಿಕ್ಕೆ ಕ್ರಮ ಕೈಗೊಳ್ತೇವೆ. ಎಲ್ಲಿಯವಳು ಮತ್ತೆ ಆಕೆಯ ಡೀಟೇಲ್ಸ್ ಬೇಡ. ಕಳೆದ 1.5 ತಿಂಗಳ ಹಿಂದೆ ಹುಬ್ಳಿಗೆ ಬಂದಿದ್ದಾಳೆ. ಇದ್ರ ಹಿಂದೆ ಬೇರೆ ಇನ್ನೊಂದು ಕರ್ನಾಟಕದ ಬೇರೆ ಒಂದು ಜಿಲ್ಲಾ ಕೇಂದ್ರದಲ್ಲಿ ಇರ್ತಾಳೆ. ಸೊ ಗಂಡ ಮತ್ತೆ ಹೆಂಡತಿ ನಡುವೆ ಸ್ವಲ್ಪ ಸಂಘರ್ಷ ಆದಂತ ಸಂದರ್ಭದಲ್ಲಿ ಗಂಡ ಹೊಡೆದಿರ್ತಾನೆ ಇವಳಿಗೆ. ಗಂಡ ಹೊಡೆದಿರ್ತಾನೆ ಮತ್ತೆ ಈಕೆ ಜೊತೆ ಯಾರೊಬ್ರು ಬೇರೆ ಹತ್ರದಲ್ಲಿದ್ರು ಅಂತಂದು ಅವ್ರಿಗೂ ಕೂಡ ಹಲ್ಲೆ ಮಾಡೋ ಪ್ರಯತ್ನ ಮಾಡಿರ್ತಾನೆ. ಆ ಪ್ರಕರಣದಲ್ಲಿ ಗಂಡ ಅರೆಸ್ಟ್ ಆಗಿ ಈಗ ಸದ್ಯ ಶಿವಮೊಗ್ಗ ಜೈಲಲ್ಲಿ ಇದ್ದಾನೆ. ಸೊ ಅದಾದ್ಮೇಲೆ ಗಂಡನ್ ಬಿಟ್ಟು ಈಕೆ ಹುಬ್ಳಿ ಕಡೆ ಬಂದಿದ್ದಾಳೆ. ಕಳೆದ 1.5 ತಿಂಗಳಿಂದ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರುವಂತದ್ದು, ಮತ್ತೆ ಸಿದ್ದಾರೂಢ ಮಠದಲ್ಲಿ ಮತ್ತೆ ಬೇರೆ ಬೇರೆ ಯಾವ್ದಾದ್ರು ದೇವಸ್ಥಾನ ಅಲ್ಲಿ ಇಲ್ಲಿ ಯಾವ್ದಾದ್ರು ಹೋಟ್ಲ್ಗಳಲ್ಲಿ ಒಂಥರ ಭಿಕ್ಷಾ ಕೇಳ್ಕೊಂಡು ಊಟ ಮಾಡುವಂತ ರೀತಿಯಲ್ಲಿ ಅಥವಾ ಹಸುವಾಗಿದೆ ಅಂತ ಕೇಳ್ಕೊಂಡು ಊಟ ಮಾಡುವಂಥದ್ದು, ಮತ್ತೆ ಸಿದ್ದಾರೂಢ ಮಠದ ಸುತ್ತಮುತ್ತ ಇದ್ದಂತ ಸಂದರ್ಭದಲ್ಲಿ ಅಲ್ಲೇ ಮಠದಲ್ಲಿ ಹೋಗಿ ಊಟ ಮಾಡುವಂಥದ್ದು ಮಾಡ್ತಾರೆ.